ಸಿದ್ಧನ ಇತಿಹಾಸದೊಳಗೆ ನಮ್ಮ ಸರ್ಜೋಡಿ ಕಲಾವಂತರ ಸಂಶಯ ಬಂದಲ್ಲಿ ಒಂದೆರಡು ಮಾತುಗಳನ್ನು ಕೇಳ್ಯಾರ ನಮಗೆ. ಕೇಳ್ಯಾರಿ ಸಿದ್ಧಟಿಗೆ ಒಳಗ ಸಾದಾ ಮಾತು ಅಲ್ಲ, ನಿಮ್ಮ ಊರೊಳಗೆ ಇದು ಪ್ರಶ್ನೆ ಸಲ ಅವ್ರ ಮಾತು ಪ್ರಶ್ನೆ ಕೇಳುದು ಮತ್ತು ಸಿದ್ಧಟಿಗೆ ಒಳಗೆ ಪ್ರಶ್ನೆ ಮಾಡುದು. ಹೌದು ಹೌದು. ಇಲ್ಲಿ ಕೆಲವೊಂದು ಸಲ ನಾವು ಮಾತಾಡೋದು ಎಷ್ಟು ಸಲ ಒಂದು 4-5 ವರ್ಷ ಮಾತಾಡಿರ್ಬೇಕು, ಆದ್ರೂ ಬರೇ ವಿಷಯ ಇಟ್ಟು ಮಾತಾಡಿದೇವು, ಸಿದ್ಧಟಿ ಒಳಗೆ ಮಾತಾಡಿತಿಲ್ಲ. ಹೌದು. ಆದ್ರೆ ಸಿದ್ಧಟಿ ಒಳಗೆ ನೀವೆಲ್ಲರೂ ಮಾತಾಡ್ಲಕ್ಕ ಪರವಾನಿ ಕೊಟ್ಟಿರಿ ಅಂದ್ರೆ ಇದು ಬಹಳ ನನಗೆ ಆನಂದ ಆಗ್ಯದ ಇವತ್ತಿನ ದಿವಸ. ಹೌದೌದು. ಇಂಥ ಆನಂದದ ಸುದ್ದಿಯನ್ನು ಕೇಳಿ ಇವತ್ತು ನಮ್ಮ ಸರ್ಜೋಡಿ ಕಲಾವಂತರು ಪ್ರಶ್ನೆ ಏನು ಕೇಳಿದ್ರೆ ಅಮೋಘ ಸಿದ್ಧನ ಮಟ್ಟಮನಿ ಒಳಗೆ ಸಂಶಯ ಬಂದದ ಅವರಿಗೆ. ಹೌದೌದು. ನಾ ಅಷ್ಟು ಬಹಳ ದೂರ ಒಯ್ಯುವುದಿಲ್ಲ, ಯಾಕಂದ್ರೆ ಬಹಳ ಸಲ ಹೇಳಿರ್ಬೇಕು ನಿಮ್ಮ ಊರೊಳಗೆ ಅಮೋಘ ಸಿದ್ಧನ ಇತಿಹಾಸ. ಅಮೋಘ ಸಿದ್ಧ ಕೈಲಾಸದಿಂದ ಬಂದ. ಹೌದು, ಬಂದ. ಕೈಲಾಸದಿಂದ ಬಂದ, ಬರೋ ಸಮಯದಾಗ ಸರ್ವ ಸಾಹಿತ್ಯನ ತಂದ. ಹೌದು. ಸಂಗಾಟ ನಂದಿ ತಂದ, ಭೂತಾಳ ಸಿದ್ಧನು ಬಂದ. ಸಂಗಾಟ ಕೈಲಾಸ ಮೊಮ್ಮೆಟ್ಟು ಗುಡ್ಡದಾಗ ಯೋಗಿ ನಂದ ಅಮೋಘ ಸಿದ್ಧ ವಾಸವನ್ನ ಮಾಡ್ದ. ಹೌದು. ವಾಸವನ್ನ ಮಾಡ್ದ. ಗುರು ಬರ್ಬೇಕಾದಲ್ಲಿ ನರುಟ್ಟಿ ನಾಗರಾಯಗೌಡನ ಗೊಬ್ಬರ ಡಿಗ್ಗಿ ಒಳಗ ವಾಸ ಮಾಡ್ಬೇಕಾಗ್ಯದ. ಹೌದು. ಯಾಕಂದ್ರೆ ಹಿಂದಿನ ಮಾತು ಬೇರೆ, ಹಿಂದಿನ ಸುತ್ತ ಹಾಕೋದಿಲ್ಲ, ನೇರವಾಗಿ ವಿಷಯನೇ ಮಾತಾಡ್ಬೇಕಾಗ್ಯದ. ಹೌದು. ಆ ವಿಷಯದ ಕಡೆ ಲಕ್ಷ್ಯ ಇಟ್ಟು ನೀವು ಶಿವಪುರ ಹಟ್ಟಿ ಒಳಗೆ ಗುರುವನ್ನು ವಾಸ ಮಾಡ್ದ, ಅಲ್ಲೇ ವಾಸ ಮಾಡ್ಬೇಕಾಗಿದ್ರೆ ಒಂದು ಕಾರಣ ಐತಿ. ಹೌದು. ಏನು ಕಾರಣ ಐತಪ್ಪ ಅಂತಂದ್ರ ಕೈಲಾಸದೊಳಗೆ ಅಮೋಘ ಸಿದ್ಧ ಸೇವಾ ಮಾಡೋ ಸಮಯದಾಗ ಆ ಪಾರ್ವತಿ ದೇವ ಅಮೋಘ ಸಿದ್ಧನ ಭಕ್ತಿ ಪರೀಕ್ಷೆ ಮಾಡೋ ಸಂಬಂಧ. ಹೌದು. ಬಾಳ್ಕಾವತಿನೇ ಏನು ಮಾಡಿರಪ್ಪ ಅಂತಂದ್ರ ಅಮೋಘ ಸಿದ್ಧನನ್ನ ದಾರಿಗಟ್ಟಿದಳು. ಹೌದು. ಇದು ಕೈಲಾಸದ ಸುದ್ದಿ. ದಾರಿ ಕಟ್ಟಿದಾಗ ಮುಂದೆ ಮರ್ತ್ಯರೋಗಕ್ಕೆ ಬಂದು ನಾನು ನಿನ್ನ ಮನೆಗೆ ಬಂದಾಗ ನನ್ನನ್ನು ಗುರುತು ಹಿಡಿದೆ ಅಂದ್ರೆ ನಿನಗೆ ಎರಡು ಕುಣಿಸೋ ಲಗ್ನ ಆಗ್ತದೆ, ಗುರುತು ಹಿಡಿಲಿಕ್ಕೆ ನನ್ನ ಬೆತ್ತಿನ ಜೊತೆಯಲ್ಲಿ ಆಗ್ತೇಳಿ ಕೈಲಾಸದಾಗ ವಚನ ಕೊಟ್ಟಾನ. ಕೊಟ್ಟಾನ್ರಿ. ವಚನ ಕೊಟ್ಟ ಪ್ರಕಾರ ಅಮೋಘ ಸಿದ್ಧ ಮರ್ತ್ಯಕ್ಕೆ ಬಂದಾನ. ಅದೇ ಬಾಕವತಿ ನಾಗರಾಯಗೌಡನ ಹೊಟ್ಟಿಲೆ ಯಾರು ಪದ್ಮಾವತಿಯಾಗಿ ಹುಟ್ಟಿ ಬಂದಾಳ. ಹೌದು. ಹುಟ್ಟಿ ಬಂದಾಳ ಅಮೋಘ ಸಿದ್ಧ ಅವ್ರ ಮನೆಗೆ ಹೋಗ್ಬೇಕಾಗ್ಯದ. ಮಾತಾ ಕೊಟ್ಟಾನ ಹೋಗ್ಬೇಕಾಗ್ಯದ. ಗುರು ಯಾಕೆ ಅಲ್ಲಿ ವಾಸ ಮಾಡ್ಬೇಕಾಗ್ಯದಪ್ಪ ಅಂತಂದ್ರ ಯಾಕ್ರಿ ಸರ ನರುಟ್ಟಿ ನಾಗರಾಯಗೌಡ ಗೊಬ್ಬರ ಡಿಗಿ ಒಳಗ ಸೋಮಲಿಂಗನ ರೂಪ ತೊಟ್ಟ. ನರುಟ್ಟಿ ನಾಗರಾಯಗೌಡ ಶಿರ್ತಾನ ಕೊಟ್ಟ. ಅಮೋಘ ಸಿದ್ಧ ಇಲ್ಲಿ ಬರ್ತಾನ ಪದ್ಮಾವತಿ. ಯಾಕಪ್ಪ ಅಂತಂದ್ರೆ ನಾಗರಾಯಗೌಡನ ಹೊಟ್ಟಿಲಿ ಹುಟ್ಟಿ ಬರ್ತಾಳ. ಅಮೋಘ ಸಿದ್ಧನ ಕುಲ ಗೋತ್ರ ಇಲ್ಲಿದಿಂದ ಅವನು ಬಿಗ್ತಾನ ನಡ್ತಾನ ಚಾಲು ಆಗಬೇಕಾಗ್ಯದ. ಚಾಲು ಆತೇಳಿ ಗುರು ಅಲ್ಲಿ ವಾಸವನ್ನ ಮಾಡ್ದ. ಅವಾಗ ಅಮೋಘ ಸಿದ್ಧ ಮುಂದೆ ಗುರು ಸೇವಕ ಅದೇ ಮಕ್ಕಣಾಪುರಕ್ಕೆ ಹೋದ. ಇತಿಹಾಸ ಬೇರೆನೇ ಅದ. ಆದ್ರೂ ಮುಂದೆ ನರುಟ್ಟಿ ನಾಗರಾಯಗೌಡನ ಮನೆಗೆ ಅಮೋಘ ಸಿದ್ಧ ಹೆಣ್ಣು ಕೇಳಾಕ ಹೋದ. ಹೌದು. ಹೆಣ್ಣು ಕೇಳಾಕ ಹೆಂಗ ಹೋದಪ್ಪ ಅಂತಂದ್ರ ಮುಪ್ಪಾನವತಾರವನ್ನ ತೊಟ್ಟ ಮಳವುದ್ದ ಗಡ್ಡವನ್ನ ಬಿಟ್ಟು ಹೆಗಲಿಗೆ ಜಾಡಿಯವನ್ನ ಹೊತ್ತ ಬಗಲಿಗೆ ಭಂಡಾರ ಚೀಲವನ್ನ ಹತ್ತು ಭೂತಾಳ ಸಿದ್ಧನ ಕರ್ಕೊಂಡು ನಾಗರಾಯಗೌಡನ ಮನೆಗೆ ಅಮೋಘ ಸಿದ್ಧ ಹೋದ. ಅಮೋಘ ಸಿದ್ಧ ಹೋದ. ಬಾಯಾಗ ಜೊಲ್ಲ ಮೂಗಿಲೆ ಸುಮಳ ಸೋರ್ತಿತ್ತು. ಅಮೋಘ ಸಿದ್ಧ ಅವ್ರ ಮನೆಗೆ ಹೋದ. ಆದ್ರೆ ನಾಗರಾಯಗೌಡನ ಶ್ರೀಮಂತಿಗೆ ಬಂದಿತ್ತು. ಆ ಶ್ರೀಮಂತಿ ಒಳಗ ನಾ ಯಾರಿದ್ದ ಅನ್ನೋದು ಮರ್ತು ಬಿಟ್ರೆ ಐಶ್ವರ್ಯ ಮರುವಿ ಕೆಡ್ತದ. ನಮಗಿಮ್ಗೆಲ್ಲ ಎಂತಿಂತವ್ರಿಗೆ ಕೆಡವೇದ, ನಾವು ಯಾವ ಗಿಡ ತಪ್ಪಲ್ರಿ. ಹೌದು. ಅಂತಿಂತವ್ರಿಗೆ ಅಮೋಘ ಸಿದ್ಧನ ಜೊತೆಲೆ ನಡ್ತಾನ ಮಾಡಿದ ನರುಟ್ ನಾಗರಾಯಗೌಡ ಮರುವಿಗೆ ಬಿದ್ದ. ಹೌದು. ಯಾಕಂದ್ರ ತೂಗು ಮಂಚದ ಮೇಲೆ ಕೂತಾನ. ಬಂಗಾರ ಮಂಚದ ಬೆಳ್ಳಿ ಹಗ್ಗದ ಕೈಯಾಗ ಸಾವಿರಾರು ಆಳವ. ಆದ್ರ ಇವರು ಅಮೋಘ ಸಿದ್ಧ ಭೂತಾಳ ಸಿದ್ಧ ಬಂದ ಬಾಗಲ ಮುಂದೆ ನಿಂತಾರ. ಗೌಡ ನಾಗರಾಯ ಕೂತಾನ ಮಂಚದ ಮೇಲೆ. ಅವಾಗ ಆಳುಗಳು ಹೋಗಿ ಕೇಳ್ತಾರ ಅಮೋಘ ಸಿದ್ಧಗ, ನೀವು ಯಾರು ಎದಕ್ಕೆ ಬಂದಿರಿ ಅಂದಾಗ, ನಾವು ಈ ಮನೆ ಒಳಗೆ ಒಂದು ಪದ್ಮಜಾತಿ ಕನ್ಯಾ ಬೇಡಾಕ ಬಂದಿದ್ದೀವಿ. ಕನ್ಯಾ ಬೇಡಾಕ ಬಂದೀವಿ ಅಂದ ಕಾಲಕ್ಕೆ ಅಮೋಘ ಸಿದ್ಧನ ಮಾತಾ ಕೇಳಿ ಹೋಗಿ ಗೌಡಗೆ ಹೇಳಿದ್ರು. ಅವಾಗ ಗೌಡ ನಾಗರಾಯ ಅಂದ, ಒಳಗ್ ಕರಿಯವ್ರಿಗೆ ಒಳಗ್ ಕರೆದ ಕಂಬಳಿ ಹಾಸಿ ಕುಂಡ್ರಸ್ರಿ. ಅವಾಗ ಮಾತಾಡ್ಸೋಣಂದ. ಭೂತಾಳ ಸಿದ್ಧಗ ಅಮೋಘ ಸಿದ್ಧಗ ಒಳಗೆ ಕರೆಸಿ ಕಂಬಳಿ ಹಾಸಿ ಕುಂಡ್ರಸಿರು. ಅವಾಗ ನೀವು ಕನ್ಯಾ ಬೇಡಾಕ ಬಂದಿರಂದ್ರೆ ಯಾರಿಗೆ ಬೇಕು? ಏನು ನಿನ್ನ ಮಕ್ಕಳಿಗೆ ಬೇಕು, ಏನು ನಿನ್ನ ಮೊಮ್ಮಕ್ಕಳಿಗೆ ಬೇಕು, ಏನು ನೀನು ಮಕ್ಕಳಿಗೆ ಬೇಕು ಅನ್ನಂತ ಮಾತುಗಳನ್ನು ಶಬ್ದ ಕಿವಿಗೆ ಬಿದ್ದಾಗ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಒಂದು ಮಾತಂದ. ಏನಂದ್ರೆ ಮನಸ್ಸಿನಾಗೆ ಕುಲು ನಕ್ಕ. ಯಾಕ ನಕ್ಕಪ್ಪ ಅಂತಂದ್ರೆ ಹಿಂದಿನ ಮಾತ ನೆನಪು ಹಾರದ್ರಿ ಇವರೆಲ್ಲ ಹಿಂದಿನ ಕಾಲ ಹೋಯ್ತಲ್ಲ ಅಂತೇಳಿ ಅಮೋಘ ಸಿದ್ಧ ಅಂದ. ಹೌದೌದು. ಏನಂದಪ್ಪ, ನನ್ನ ಮಕ್ಕಳು ಇಲ್ಲ ಮೊಮ್ಮಕ್ಕಳು ಇಲ್ಲ, ಕೈಲಾಸದಿಂದ ಒಬ್ಬನೇ ಬಂದಿದ. ಹೌದಾ. ಆದ್ರ ಈ ಮನೆಯೊಳಗೆ ಒಂದು ಪದ್ಮಜಾತಿ ಕನ್ಯಾ ಬೇಡಾಕ ಬಂದಿದಂದ. ಹೌದೌದು. ಅವಾಗ ಸಿಟ್ಟಿನಿಂದ ಚಟ್ಟನೆ ಎದ್ದು ನರುಟ್ಟಿ ನಾಗರಾಯಗೌಡ
ಅವಾಗ ಏನು ಮಾಡ್ದ ಅಮೋಘ ಸಿದ್ಧನಗ ಕುತ್ತಿ ಕೈ ಹಾಕಿ ಹೊರಗೆ ನೂಕದ ನಿನ್ನಂತ ಮುಪ್ಪಾನ ಮುದುಕ ಕುಡುಕಿತ್ತ ಕೆರಿ ಹಾಳೆ ಬಾಯಿ ನುಗ್ಸೋದು ಲೇಸ್. ಹೌದು ಹೌದು ಹೌದು. ಮೊದಲು ನನ್ನ ಮನೆ ಮುಂದಿಂದ ಹೊರಗೆ ನಡೆಯತ್ತೇಳಿ ಹೊಳ್ಳಿ ಯಾನ ಕಳಿಸ್ ನೋಡು. ಅವಾಗ ಅಮೋಘ ಸಿದ್ಧ ಏನು ಮಾಡ್ದ ಮನೆ ಒಳಗ ಭಂಡಾರ ಹೊಡೆದ. ಭಂಡಾರ ಹೊಡೆದ ಸಮಯದಾಗ ಏನೈತಪ್ಪ ಅಂತಂದ್ರೆ ಅನ್ನಿನಾಗ ಹುಳ ನೀರಿನ ಹಾಳು ಕೋಲಾಟ ಚಾಲು ಆಯ್ತು. ನರುಟಿ ನಾಯರ ಗೋಳ ಯಾವಾಗ ಚಾಲು ಆಯ್ತು ನೋಡು. ನಮ್ಮ ಸರ್ಜೋಡಿ ಕಲಾವಂತರು ಹೇಳಿದ್ರು ಅವರು ಬಿಬಿ ಫಾತಿಮಗ ದೇವ್ರ ಕೇಳಿದ್ರಾಗ ಬಿಬಿ ಫಾತಿಮ ಹೇಳಿದ್ರು ಯಾರ್ದು ಅಲ್ಲ ಅಮೋಘ ಸಿದ್ಧನ ಕಂಡು ಹೋರಿ ಅಮೋಘ ಸಿದ್ಧ ಎಲ್ಲಾ ಕೊಡ್ತಾನಂದಿರಲ್ಲ. ಆ ಬಿಬಿ ಫಾತಿಮ ಆ ಮಾತು ಹೇಳಿಲ್ಲ. ಯಾಕಂದ್ರೆ ನಮ್ಮ ಸಿದ್ಧಟ್ಟಿಗೆ ಯಾವುದೇ ಸಿದ್ಧಟ್ಟಿಗೆ ನಮ್ಮದವ್ರ ಇರಲಿ ಯಾವ್ದಾರ ಇರಲಿ ಯಾವ ಸಿದ್ಧರದಾರ ಇರಲಿ ಕರೆ ಸಿದ್ಧಟ್ಟಿಗೆ ಹಾಳು ಮಾಡೋದಿಲ್ಲ. ಅದು ಸಿದ್ಧಟ್ಟಿಗೆ ಒಳ್ಳೇದಿರ್ಬೇಕು. ಅವಾಗ ಬಿಬಿ ಫಾತಿಮ ಹೇಳಿದಳು ಏನಪ್ಪಾ ಅಂತಂದ್ರ ಜಡಿ ಕಂದನ ತಂದು ನಿನ್ನ ಮನೆ ಒಳಗ ಹೊಡಿ ಅಂದಾಳಕಿ. ಜಡಿ ಕಂದನ ಹೊಡಿ ಅಂದಾಗ ನರುಟಿ ನಾಗರಾಯಗೌಡ ಅದೇ ತನ್ನ ಮನಿ ಸಾರುಣ ಮಾಡಿ ಜಡಿ ಕಂದ ಯಾರಪ್ಪ ಅಂತಂದ್ರ ನೀಲಾಮನ ಕೂಸ. ಅದೇ ಬಡವಿ ನೀಲಾಮನ ಕೂಸು ತಂದ ಕೊಯ್ದ ಸಮಯದಾಗ ಅವಾಗ ಚಡಿದಾರ ಚೋಪದಾರ ಬಂದ್ರು. ಅವಾಗ ಏನಾಯ್ತಪ್ಪ ಅಂತಂದ್ರ ನಾಗರಾಯಗೌಡನ ಮನೆಗೆ ಮುತ್ತಿಗೆ ಹಾಕಿದ್ರು. ಮುತ್ತಿಗೆ ಹಾಕಿದಾಗ ಅವಾಗ ಮಗಳ ಪದ್ಮವನ ಪಾದಿಗೆ ಬಿದ್ದ. ಕೈಲಾಸದಿಂದ ತ್ರಿಕಾಲ್ಯಾನಿ ಯಾರು ಅಲ್ಲ ಮೊನ್ನೆ ಬಂದಂತ ಅಮೋಘ ಸಿದ್ಧನೇ ಮನೆಗೆ ಬಂದಿದ್ದ. ಅವನಿಗೆ ನೀ ಮರ್ತಿದಿ. ಅವನಿಗೆ ನೀ ಯಾವಾಗ ಕೋನ ಹಿಡಿದಿಲ್ಲ. ನೀ ಮಾತ್ರ ಜಿಡ್ಡಿ ಬಾಗಲಿಂದ ಗುಡ್ಡಕ್ಕೆ ಹೋಗಿ ಆ ಮುತ್ಯಾಗಿ ಶರಣ ಮಾಡು ನನ್ನ ಮಗಳು ಕೊಡ್ತೇಳಿ ಅವಾಗ ಶರಣ ಮಾಡಿದೆ ಅಂದ್ರೆ ನೀನು ಬಂದ ಕಂಟಕ ಬೈಲಾತ ಅಂದಳು. ಯಾರು ಹೇಳಿಲ್ಲ, ಕಾಸ ಹೊಟ್ಟಿಲೆ ಹುಟ್ಟಿದ ಮಗಳೇ ಹೇಳಿದ್ರು. ಅದೇ ಜಿಡ್ಡಿ ಭಾಗದಿಂದ ಗುಡ್ಡಕ್ಕೆ ಹೋಗಿ ಅಮೋಘ ಸಿದ್ಧಕ್ಕೆ ಶರಣ ಮಾಡಿ ಮಗಳು ಕೊಡ್ತಾಯಪ್ಪ, ಆದ್ರ ನನ್ನ ಬಂದ ಕಂಟಕ ಬಯಲು ಮಾಡಂದ ಕಾಲಕ್ಕ ಅವಾಗ ಅಮೋಘ ಸಿದ್ಧ ಒಂದು ಮಾತು ಹೇಳ್ದ. ಏನು ಹೇಳಿದ್ರಿ? ಲಗ್ನ ಆಗಬೇಕಾಯ್ದ್ರಿ ಯಾವಾಗ ನಾನು ನಿನ್ನ ಮನೆಗೆ ಬಂದಿದ. ಮೊದಲೇ ಮಾತದಿದು, ಈಗಿಂದ ಅಲ್ಲ, ಕೈಲಾಸದಾಗ ಮಾತದ. ನಾ ಮನೆಗೆ ಬಂದ ಸಮಯದಾಗ ನೀವು ಯಾವಾಗ ಗುರ್ತು ಹಿಡ್ದಿಲ್ಲ ಅಂದ್ರು. ಆದ್ರೆ ನಿಮ್ಮ ಇವತ್ತಿನ ದಿವಸ ನಿಮ್ಮ ಮಗಳ ಜೊತೆಲಿ ನಾ ಎಡ ಕುಣ್ಸ್ಕೊಂಡು ಲಗ್ನ ಆಗವ ಅಲ್ಲ. ನನ್ನ ಬೆತ್ತವನ್ನು ಕೊಡ್ತೀನಿ, ಬೆತ್ತಿನ ಜೊತೆಲೆ ಲಗ್ನ ಮಾಡಿ ಕೊಡ್ತೀನಪ್ಪ ಅಂತಂದ್ರ ತಯಾರಿದ್ದ. ಅವಾಗ ನಾಗರಾಯಗೌಡ ಸೋತಿದ್ದ. ಯಾಕಂದ್ರ ಎಲ್ಲಾ ಮಿಕ್ಕಿ ಹೋಗಿತ್ತು. ಅಮೋಘ ಸಿದ್ಧಗೆ ಹೂ ಅಂತ ಕರೆ, ಆದ್ರೆ ಶ್ರೀಮಂತಿಗೆ ಸೊಕ್ಕ ಒಂದಿತ್ತಲ್ಲ, ಸೊಕ್ಕ ಬಂದಿತ್ತಲ್ಲ. ಇನ್ನ ಅವನ ಐಶ್ವರ್ಯ ಹಾಳಾಗಿಲ್ಲ, ಬರೇ ಅನ್ನಿನಾಗ ಹುಳ ನೀರಿನಾಗ ಹುಳ ಏನ ಐಶ್ವರ್ಯ ಅದೆಲ್ಲ. ನಾಗರಾಯಗೌಡಂದ ಬಿದ್ದ ಮರುವನಾಗ ಅಮೋಘ ಸಿದ್ಧ ಇವನಿಗೆ ಕೆಡಬೇಕು ಮರುವನಾಗ ವಿಚಾರ ಮಾಡಿದ. ಯಾರು? ನಾಗರಾಯಗೌಡ ವಿಚಾರ ಮಾಡಿದ. ಅವಾಗ ಒಂದು ಮಾತು ಹೇಳಿದ, ಮೂರದ್ದನ ನವಣಿ ಕೊಡ್ತ. ಅಮೋಘ ಸಿದ್ಧ ಹೇಳ್ತಾನ, ಮೂರದ್ದನ ನವಣಿ ಕೊಡ್ತ. ಮೂರದ ನವಣಿ ಕೊಟ್ಟಾಗ ಕಾಳಿಗೆ ಒಂದು ಆಳ ಬರ್ಬೇಕು ನಿಂದು. ಲಗ್ನಕ್ಕೆ ಬರ್ಬೇಕು ನೀವು ಎಲ್ಲಾರು. ಎಷ್ಟು ಕಾಳಿಗೆ ಒಂದು ಆಳ ಬರ್ಬೇಕು. ಅವ ತಿಳ್ಕೊಂಡ ಇವ ಯಾರು ತಂದಿಲ್ಲ, ಬರುವಾಗ ಒಬ್ಬನೇ ಬಂದಾನ. ಕೈಲಾಸದಿಂದ ಸಂಗಾಟ ಯಾರು ಬಂದಿಲ್ಲ, ಅಮೋಘ ಸಿದ್ಧ ಒಬ್ಬನೇ ಬಂದಾನ. ಯಾರಿಗೆ ತರ್ತಾನ ನೋಡೋಣ ಮಗ ಅಂತೇಳಿ ಇಟ್ಟು ಅಹಂಕಾರದಿಂದ ಮತ್ತೆ ಮೂರಾದ ನವಣಿ ಕೊಟ್ಟ. ಆದ್ರೂ ಅಮೋಘ ಸಿದ್ಧಂದ ಅಂದ್ರೂ ಇವಂದು ಇನ್ನ ಸೊಕ್ಕ ಹೋಗಿಲ್ಲ ತಿಳ್ಕೊಂಡ. ತ್ರಿಕಾಲ್ಯಾನಿ ಇದ್ದಲ್ಲ. ಅವಾಗ ಗೌಡ ಬರ್ತಾನೆ ಅಂತೇಳಿ ಅವಾಗ ಮುಂದೆ ಕಳಿಸದ. ಅವಾಗ ಬಾಳ್ಯಾದ ಕಂಡ್ರಾಯಿಗ ಮುನ್ನೂರು ಎಲ್ಲಮ್ಮಗ ಕರೆಸದ ಲಗ್ನಕ್ಕೆ. ಬಾಳ್ಯಾದ ಕಂಡ್ರಾಯ ಮುನ್ನೂರು ಎಲ್ಲಮ್ಮ ಭೂತಾಳ ಸಿದ್ಧ ಮೂರು ಮಂದಿ ಕೂಡಿ ಲಗ್ನಕ್ಕೆ ಹೋದ್ರು. ಮೂರು ಮಂದಿಗೆ ಒಂದು ಮಾತು ಹೇಳಿದ ಯೋಗಿನಾದ ಅಮೋಘ ಸಿದ್ಧ. ಏನ್ ಹೇಳಿದ್ರಿ? ಸೂಪೂರ್ ಹಟ್ಟಿ, ಸೂರ್ಪೂರ್ ಹಟ್ಟಿ, ಚುಡ್ಯಾನ್ ಹಟ್ಟಿ, ಬೆಲವಾರ್ ಹಟ್ಟಿ, ದೇಸಾವ್ರ ಹಟ್ಟಿ, ನಡಹಟ್ಟಿ, ನಾಗರಾಯಗೌಡ ಊರ. ಅದು ಶಿವಪುರ ಹಟ್ಟಿ ಗ್ರಾಮದೊಳಗೆ ಹೋಗಿ ಆ ಊರ ಸೀಮೆ ಒಳಗೆ ಹೋಗಿ ಎಲ್ಲ ಹೇಳದ ಉದನ್ನನಿ ದೇವಿ ಉದನ್ನ ಜನ ಎಲ್ಲ ಉದಿ ಆಗ್ತದ. ಬಾಳ್ಯದ ಖಂಡ್ರಾಗಿ ಅಂದ 7 ಕೋಟಿ ಅನ್ನು ಜನ ಎಲ್ಲ ಎಲ್ಲಿ ಬೇಕಾದಲ್ಲಿ ಜನನೇ ಕಾಣಿಸ್ತದ, ಲೆಕ್ಕ ಹತ್ಲಾರ್ದಂಗೆ ಜನನೇ ಕಾಣಿಸ್ತದ. ಭೂತಾಳಿಸಿದ ನಿಮ್ಮ ಮುಂದೆ ಹೋಗಿ ಅವ್ರ ಲೇಪಣ ಬಂದ ಅಂತ ಹೇಳ್ತಿಟ್ಟು 3 ಮಾತವನ್ನ ಕಲಿಸಿ ಭೂತಾಳಿಸಿದನ ಕೈಯಾಗ ಕಂಬಳಿ ಬೆತ್ತ ಭಂಡಾರ ಚೀಲವನ್ನು ಕೊಟ್ಟು 3 ಮಂದಿ ಕಳಿಸ್ದ. ಅವರು ಹೇಳಿದಂತ ಕಾಯಕವನ್ನ ಮಾಡಿದ್ರು. ನಾಗರಾಯಗೌಡ ಏನು ಮಾಡಿದಪ್ಪ ಅಂತಂದ್ರ ಅಮೋಘ ಸಿದ್ಧಗೆ ನವಣಿ ಕೊಟ್ಟಿದಪ್ಪ ಅಂತಂದ್ರೆ ಕಾಳಿಗೊಂಡ ಆಳ ತೊಂಬರ್ಲಿ ಅವ ಎಟ್ಟು ತರ್ತಾ ಅಂತೇಳಿ ಮೂಗಂಡ ಅನಾಜ್ ತಯಾರು ಮಾಡಿಟ್ಟಾನ. ಅಲ್ಲಿ ಎಟ್ಟು ಮೂಗಂಡ ಅನಾಜ್ ತಯಾರು ಮಾಡಿಬಿಟ್ಟಾನ. ಭೂತಾಳ ಸಿದ್ಧ ಒಬ್ಬನೇ ಮುಂದೆ ಹೋಗ್ಯಾನ. ಹೋಗಿ ಏನಾಗ್ಯದಪ್ಪ ಅಂತಂದ್ರ ಭೂತಾಳ ಸಿದ್ಧಂದ ಯಪ್ಪ ಹಸುವಾಗ್ಯದ, ನನಗೆ ಸ್ವಲ್ಪ ಊಟಕ್ಕೆ ಕೊಡ್ರಿ ಅಂದ. ನಮ್ಮ ಲಿಬ್ಬಣ ಬಂದದ, ಮೊದಲು ನಾ ದಣದಿದ್ದ ನನಗೆ ಊಟಕ್ಕೆ ಕೊಡ್ರಿ ಅಂದ. ಹಸುವಾಗಿ ಅದು ಊಟ ಕೊಡುವ ಒಂದು ಸಮಯದಾಗ ನಾಗರಾಯಗೌಡ ತಾನ,
ಹುತ್ತಾಳಿಸಿದ್ದ ಬೇಕಾದಟ್ಟು ಅಡಿಗೆ ಮಾಡಿಬಿಟ್ಟಿದ್ದು ಬೇಕಾದ ಊಟ ಮಾಡಂದ. ಹೌದೌದು ಅವಾಗ ಮೂಗಂಡಗ ಅನಾಜ್ ಅಡಿಗೆ ಏನಿತ್ತು ನೋಡು, ಭೂತಾಳಿಸಿದ್ದ 3 ತುತ್ತನ ಖುಲ್ಲಾ ಮಾಡಿ ಅನ್ನ ಸಿದ್ಧರಾಟ ಯಾರಿಗೆ ತುಳಿದಿಲ್ಲ. ಹೌದು ಅವಾಗ 3 ತುತ್ತನ ಖುಲ್ಲಾ ಆಯ್ತು. ಭೂತಾಳಿಸಿದ್ದ ಮತ್ತೆ ಹಸು ಆಗ್ಯದಂದ. ಹೌದು ಅವಾಗ ತ್ರಿಕಾಲ್ಯಾನಿ ಪದ್ಮಾವತಿ ತಿಳ್ಕೊಂಡು ಯಾರ್ದು ಅಲ್ಲ, ಇದು ಗುಡ್ಡದ ಒಡಿ ಅಂದಿಯದ, ಗುಡ್ಡದ ಮುತ್ತೆ ಅಂದಿಯದ, ಅಮೋಘ ಸಿದ್ಧಿದೆ ಅಂತೇಳಿ ಮನೆ ಒಳಗೆ 5 ಇಡಿ ಅಕ್ಕಿ ಹಾಕಿ ಭೂತಾಳಿಸಿದನ ಊಟ ಮಾಡಿಸಿದಳು. ಎಲ್ಲ ಅನ್ನೆಲ್ಲ ಖುಲ್ಲಾ ಮಾಡಿದ. ಅವಾಗ ಭೂತಾಳಿಸಿದ್ದ ಹೊಟ್ಟಿ ಮೇಲೆ ಕೈ ಆಡಿಸಿ ಹೊರಗೆ ಬಂದ ನಿಂತ. ನಾಗರಾಯಗೌಡಗ ದಿಕ್ಕ ತೆಪ್ತು. ಯಾಕಂದ್ರೆ ಇಷ್ಟು ಜನ ಬಂದದ, ನಾ ಎಲ್ಲಿದ ಸಲೂಲಿ ಇವ್ರಿಗೆ ಹೆಂಗ ಊಟ ಮಾಡಿಸ್ಲಿ. ಹೌದು ಹೌದು ದಿಕ್ಕ ತೆಪ್ಪತ್ತು. ಅವಾಗ ದಿಕ್ಕ ತೆಪ್ಪಿದಾಗ ನರುಟ್ಟಿ ನಾಗರಾಯಗೌಡ ಏನು ಮಾಡ್ದಪ್ಪ ಅಂತಂದ್ರ, ನಾ ಅಂದುದು ತಪ್ಪಾಗ್ಯದಪ್ಪ, ಶರಣಾರ್ಥಿನಾಗ್ತೀನು. ಇವತ್ತು ಇಟ್ಟು ಮಂದಿಗೆಲ್ಲ ಹೆಂಗ ನೀವು ಸಲವು ತಿರ್ಸಲು ಇದು ನಿಮ್ಮ ಕೈಯಾಗ ಅಂದ ಸಮಯದಾಗ ಮತ್ತೆ ತಮ್ಮ ಜನ ಎಲ್ಲ ಮತ್ತೆ ಮಾಯ ಮಾಡಿದ್ರು. 3 ಮಂದಿ ಮತ್ತೆ ಅಷ್ಟೇ ಬಂದು ಅಮೋಘ ಸಿದ್ಧನ ಲಗ್ನವನ್ನ ಮಾಡಿದ್ರು. ಇಲ್ಲಿ ಲಗ್ನ ವಿಷಯ ಏನಪ್ಪಾ ಅಂತಂದ್ರೆ ಅಮೋಘ ಸಿದ್ಧನ ಲಗ್ನ ಆಯ್ತು ಬೆತ್ತಿನ ಜೊತೆಲಿ. ಹೌದೌದು ಮತ್ತೆ ಇಲ್ಲಿ ಯಾರು ಬಂದ್ರಪ್ಪ ಅಂತಂದ್ರ ಮಣ್ಣೂರು ಎಲ್ಲಮ್ಮ ಬಾಳೆದ ಖಂಡ್ರಾಯ ಬಂದ್ರು. ಹೌದಲ್ಲ, ಮಣ್ಣೂರು ಎಲ್ಲಮ್ಮ ಅಮೋಘ ಸಿದ್ಧನ ಲಗ್ನಕ್ಕೆ ಬಂದಾಳಂದ್ರ ಇವತ್ತು ನಿಮ್ಮ ಲಗ್ನದಾಗ ತಂಗಿಯರೇ ಬರಬೇಕು, ಬೇಕಾರೆ ಅಕ್ಕರ ಬರಬೇಕು, ತಮ್ಮ ಬಂಧು ಬಾಂಧವರು ಇರಬೇಕು. ಮಣ್ಣೂರು ಎಲ್ಲಮ್ಮ ಅಮೋಘ ಸಿದ್ಧಗೆ ಏನಾಗಬೇಕು, ಅವ್ರ ತಾಯಿ ತಂದೆ ಯಾರತ್ತ ಕೇಳ್ಯಾರಿಲ್ರಿ. ಹೌದೌದು ವಿಷಯ ಅವ್ರನ್ನ ಕೇಳಿದ ಪ್ರಕಾರ ಉತ್ತರ ನಮ್ಮಲ್ಲಿ ಹಿಂಗೈತಲ್ಲ. ಹೆಂಗ್ರಿ ಸಿದ್ಧಟಿಗೆ ವಿಷಯದೊಳಗ ಮಾತಾಡಿದ್ರೆ ಅಂದ್ರ ಅದೊಂದು ಇತಿಹಾಸ ಬೇರೆ. ಜಗತ್ತೇ ಸುದ್ದಿ ಸಾರ್ತದ. ರೇಣುಕ ರಾಜ ಭೋಗಾವತಿ ಅಂತೇಳಿ ಇದು ಸಿದ್ಧಟಿಗಳು ಪ್ರತಿಯೊಬ್ಬರು ಎಲ್ಲಮ್ಮ ನಾಟಕ ಮಾಡ್ತಾರ ಇಲ್ರಿ. ಹೌದೌದು ಐತಿಲ್ಲ. ಈ ಎಲ್ಲಮ್ಮ ಮೂಲತವಾಗಿ ತಳದಾಗ ಎಲ್ಲಿ ಹುಟ್ಟಿಳಪ್ಪ ಅಂತಂದ್ರ ಕೌಡಿ ಒಳಗ ನಿರಂಕಾರದೊಳಗ ಕೌಡಿ ಒಳಗ ಹುಟ್ಟಿ ಬಂದಾಳಿದು ಆಧಾರ ಲೇಖ ಹೇಳ್ತದ ನಂಬಲ್ಲಿ. ಹೌದೌದು ಇದು ಬಾಯ್ತೊಂಡಿ ಮಾತಲ್ಲ. ನಿರಾಕಾರದಾಗ ಕೌಡಿ ಒಳಗ ಹುಟ್ಟಿ ಬಂದಳು. ಶಿವನ ಮಗಳೇ ಆಗ್ಯಾಳ. ಅಮೋಘ ಸಿದ್ಧನು ಏನು ಮಾಡ್ದ, ಪರಮಾತ್ಮನ ಮಗನೇ ಆಗ್ಯಾನ ಕೈಲಾಸದೊಳಗ. ಆದ್ರೂ ಇವರಿಬ್ರು ಹೆಂಗಾತಾರಪ್ಪ ಅಂತಂದ್ರೆ ಕೈಲಾಸದಾಗೆ ಮೊದಲೇ ಮಾತಾಗ್ಯದ. ಅಮೋಘ ಸಿದ್ಧನ ಲಗ್ನಕ್ಕೆ ಅಲ್ಲಿ ಬರಬೇಕಾದ್ರೆ ಅಣ್ಣ ತಂಗಿಯಾಗಿ ಬಂದಾರ ತಿಳಿ ಸಿದ್ಧಳಿಗಳು ಹೇಳುವಂಥ ವಿಷಯ ಇದು ಸತ್ಯ ಮಾತಂತೇಳಿ ನಮಗೆ ಇಷ್ಟೇ ತಿಳಿತದ. ಅಣ್ಣ ತಂಗಿನ ಇದಕ್ಕಿಂತ ಹೆಚ್ಚಿಗೆ ಏನು ಹೇಳುವುದಿಲ್ಲ. ಯಾಕಂದ್ರೆ ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳ ಇಲ್ಲ, ಬಲ್ಲವರಿದ್ದು ಬಲವಿಲ್ಲ. ಸಾಹಿತ್ಯ ಎಲ್ಲರಿಲ್ಲ, ಸರ್ವಜ್ಞಾನದಾರವರು. ಹೌದಲ್ರಿ. ಇದು ನೀವು ಕೇಳಿದಂಥ ವಿಷಯ ಹಿಂಗದ. ಇನ್ನೊಂದು ಮಾತಾಡಿದ್ರಿ ನೀವು. ಅಮೋಘ ಸಿದ್ಧಂದು ಬೆತ್ತಿನ ಜೊತೆಲೆ ಲಗ್ನ ಆಗ್ಬೇಕಾದ್ರೆ ಇದನ್ನು ಯಾರ್ದ ನೋಡಿ ಬಂದು ಅಮೋಘ ಸಿದ್ಧ ಬೆತ್ತಿನ ಜೊತೆಲೆ ಹಿಂದೊಂದು ಆಗ್ಯದತ್ತ. ಯಾರ್ದ ನೋಡಿ ಬಂದ ಅಮೋಘ ಸಿದ್ಧ ಲಗ್ನ ಅದ. ಹೌದೌದು ಕೇಳ್ಯಾರ ಬರೋಬರಿ ಅದ. ನಮ್ಮ ಲೆಕ್ಕಾಚಾರಕಾರ ನೋಡ್ಬೇಕಾದ್ರೆ ನಮ್ಮ ಸಿದ್ಧಟಿಗಳು ಅಮೋಘ ಸಿದ್ಧ ಹೆಂಗಪ್ಪ ಅಂತಂದ್ರೆ ತ್ರಿಕಾಲ್ಯಾನಿ, ಅನಂತ ಯೋಗ, ವಿಸ್ತಾರಣ ಯೋಗ, ಅದ್ಭುತ ಯೋಗ, ತಾಮಸ ಯೋಗ, ತಾರಜ ಯೋಗ, ತಾಂಡಜ ಯೋಗ, ಭಿನ್ನ ಭಿನ್ನಯುಕ್ತ ಯೋಗ, ಅಭಂಗತ ಯೋಗ, ಮನನ ಯೋಗ, ವಿಶ್ವಾಸ ಯೋಗ, ಅಲಂಕರ್ತ ಕಿರ್ತ, ದ್ವಾಪಾರಿ ಕಲಿಯೋಗ. ಅಮೋಘ ಸಿದ್ಧ 7 ಅವತಾರ ತೊಟ್ಟಾನ. ಅಂಬ ಋಷಿ, ದೋಮ ಋಷಿ, ರೋಮೇಶ ಋಷಿ, ಹಸ್ತೇಶ ಋಷಿ, ಅಡಿಕೇಶ ಋಷಿ, ಗಣ ಋಷಿ, ಯೋಗಿ ಎನ್ಸ್ಕೊಂಡು ಗುರುವಿನ ಸೇವಾದಾಗುತ್ತೆ ಅಲ್ಲಿನಾಗ. ಅಮೋಘ ಸಿದ್ಧನ ಸಿದ್ಧಾಟಿಗೆನೆ ಬೆಳೆದದು ಯಾರ್ದು? ಅಮೋಘ ಸಿದ್ಧನದಿಂದ. ಆದ್ರೆ ಮರ್ಥ್ಯಕ್ಕೆ ಬಂದ ಅವನದಿಂದೇ ಚಾಲು ಆಗ್ಯದ. ಅವನಕ್ಕಿಂತ ಮೊದಲು ಬೆತ್ತಿನ ಜೊತೆ ಲಗ್ನ ಯಾರೂ ಆಗಿಲ್ಲ ಅಂತೇಳಿ ನಮ್ಮದೊಂದು ವಾದದ. ಇದಕ್ಕೆ ಹೌದೌದು ಯಾರ್ದು ನೋಡೇ ಇಲ್ಲವ. ಯಾಕಂದ್ರ ಪ್ರಥಮದಲ್ಲಿ ಪರಮಾತ್ಮಂದು ಪಾರ್ವತಿದು ಲಗ್ನ ಆಗ್ಬೇಕಾದ್ರೆ ಜೋಡಿನೇ ಆಗ್ಯದ. ಹೌದು. ಇಷ್ಟೊಂದು ಲಕ್ಷ್ಮಿ ಇದು ಲಗ್ನ ಆಗ್ಬೇಕಾದ್ರೆ ಅದನ್ನು ಜೋಡಿ ಕುಂಡಿಸಿ ಆಗ್ಯಾರ. ಮತ್ತ ಇವ್ರಕ್ಕಿಂತ 33 ಕೋಟಿ ದೇವಾತ್ರು, 66 ಕೋಟಿ ದೈತ್ರು, ಸೂರ್ಯ ಚಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಾರದು ಲಗ್ನ ಯಾರ್ದಾರ ಹಿಂದೆ ಒಬ್ಬರದ್ದು ಆಗ್ಯದ, ಇಂಥವ್ರದ್ದು ಆಗ್ಯದಪ್ಪ ಅಂತಂದ್ರ ಹೇಳಿದ್ರು ಅವ್ರದ್ದು ನೋಡಿ ಬಂದ ಅಮೋಘ ಸಿದ್ಧ. ಅವ್ರ ಇತಿಹಾಸಕ್ಕೆ ಒಯ್ದು ಹಚ್ಚಿ ಹೇಳಿದ್ರ ಅಂದ್ರೆ ಏನು ಹರ್ಕತ್ತೇಳಿ ಹೇಳುವಂಥ ಕಲಾವಂತರು ಶಾಣ್ಯಾರ ಅಂತೇಳಿ. ಈ ದೈವದ ಪೈಕಿ ನಾನು ಅವ್ರ ಜೋಡಿಲೆ ಒಂದು ಟಾಳಿ ಹಾಕಿ ಬೆನ್ನ ಮೇಲೆ ತಪ್ಪಡಿಸಿ ಹೋಗ್ತೀನಿ ಊರೊಳಗೆ. ಯಾಕಪ್ಪ ಅಂತಂದ್ರ ಮಾತಾಗಿ ಉಳಿದಿರ್ಬೇಕು, ಮಾತಾಗಿ ಹತ್ತಾಗಿ ಬಿಡೋದ್ರು. ಸಿದ್ಧಟಿಗೆ ಕೆಲವೊಂದೊಂದು ಏನಾರೇ ಬರೋದಿರ ಅದಕ್ಕೆ ಒಯ್ದು ನಾವು ಹಚ್ಚೋದಿಲ್ಲ. ಸಿದ್ಧಟಿಗೆ ಒಳಗೆ ಹಾಳು ಮಾಡೋದಿಲ್ಲ. ಒಳ್ಳೆ ಮಾತಿರಬೇಕು, ಒಳ್ಳೆ ವಿಷಯ ಇರಬೇಕು, ಎಲ್ಲಾರ್ಗಿ ಮೆಚ್ಚುವಂಥ ಮಾತುಗಳನ್ನು ಮಾತಾಡೋದದ. ಅದರಲ್ಲಿ ಮಾತಿನಿಂದೆ ನಗೆ ನುಡಿಯು, ಮಾತಿನಿನ್ಗೆ ನಗೆ ಕೊಲಿಯು, ಲೋಕಕ್ಕೆ ಮಾತೆ ಮಾಣಿಕ್ಯ ಎಂದಾರ. ಅಂಥ ಮಾತುಗಳನ್ನು ಇವತ್ತಿನ ದಿವಸ ಮಾತಾಡೋದದ. ನಮ್ಮ ಸರ್ಜೋಡಿ ಕಲಾವಂತರಿಗೆ ಒಂದು ಮಾತು ಕೇಳೋದದ. ಕೇಳ್ರಿ ಒಂದೇ ಒಂದು ಮಾತು ಬ್ಯಾರೆ ಅನ್ನ ಕೇಳುವುದಿಲ್ಲ. ಸತ್ಯಸಿದ್ಧರ ಮಾರ್ಗವನ್ನು ಹಾಡಿರಿ. ಸತ್ಯಸಿದ್ಧರ ಮಾರ್ಗವು ಇರ್ಲಿ. ಅವರು ನೀವೆಲ್ಲ ದೈವದವರು ಇಲ್ಲ, ಅವ್ರು ಕೇಳಿ ನೀವು ಬರೇ ಹೇಳ್ರಿ ಅಂದ್ರೆ ಹಂಗೂ ತಯಾರು. ಯಾಕೆ ಟೈಮು ಭಾಳ ಇಲ್ಲ, ಎಲ್ಲ ಕೂಡಿ 3-4 ತಾಸು ಟೈಮ್ ಅದ. ಕೇಳೋನೇನ್ರಿ ನಾವೊಂದು ಮಾತೇನು ಸುಮ್ಮ ಅವ್ರು ಕೇಳ್ಯಾರ ಬರೋವರೆಗೆ ಅದ, ಸುಮ್ಮ ಹಾಡಿಬಿಡೋನ್ರಿ.
ಕೇಳೋನ್ರಿ ರೀ ಹಾಲು ಬಿಟ್ಟು ಬೇರೆ ಮಾತಾಡಲ್ರ. ಒಮ್ಮೆ ಯಾವಾಗ ನೀವು ಹೇಳಿರಲ್ಲ ಅದೇ ಮಾತಾಡಬೇಕು, ಅದೇ ಕೇಳಬೇಕಲ್ಲ. ದೈವದ ಮಾತು ಮೇರ್ಲಕ್ಕೆ ಬರಲ್ಲ. ಇವತ್ತಿನ ದಿವಸ ಮಾರ್ಗ ಹಾಡಿದ್ರೆ ನಮ್ಮ ಸರ್ಜೋಡಿ ಕಲಾವಂತರು, ಒಳ್ಳೆ ಶ್ರೇಷ್ಠ ಅನುಭಾವಿ ಕಲಾವಂತರು. ಹೌದು. ಸತ್ಯ ಧರ್ಮಾರ ಮಾರಾಗೋ ಹಾಡಿನ ಭೇದಲ್ಲಿ ತಂದಾರ ಅವರು. ಅಂದಾರಿಲ್ಲ. ಹೌದೌದು. ಸತ್ಯ ಧರ್ಮರ ಮಾರ್ಗ ಅಂತೇಳಿ ಹಾಡ್ತಿರಪ್ಪ ಅಂತಂದ್ರ ಸತ್ಯ ಧರ್ಮರ ಅಂತೇಳಿ ಯಾರಿಗೆ ಕರೆದ್ರು. ಹೌದೌದು. ಸತ್ಯದ ಕೆಲಸ ಯಾವಾಗ ಮಾಡಿದ್ರು, ಯಾವಾಗ ಸತ್ಯ ಧರ್ಮರ ಆದ್ರು, ಯಾರದಿಂದ ಇದು ಬತ್ತು ಅನ್ನುವಂಥದ್ದು ಒಂದು ಮಾತ. ಇನ್ನು ಹಾಲಿನಂತ ದೇವರ ಬಾನನ ಶೀತಳದಂತ ಪೂಜೆಯವರು ಅಂತೇಳಿ ಕರೆದಾರ. ಸಮುದ್ರದಂತ ಭಕ್ತನು ಅಂದಾರ. ಇಲ್ಲೊಂದು ಮಾತೇನಪ್ಪ ಅಂತಂದ್ರ ಸಮುದ್ರದಂತ ಭಕ್ತಂದ್ರು, ಹಾಲಿನಂತ ದೇವ್ರಂದ್ರು, ಶೀತಳದಂತ ಪೂಜೆಯರಂದ್ರಪ್ಪ ಅಂತಂದ್ರ ಸಮುದ್ರದಂತ ಗುಣದವ ಬಾ ಅಂತೇಳಿ ಒಬ್ಬರಿಗೆ ಕರೆದಾರ ಹಾಲು ಮತದಾಗ. ಹೌದು. ಸಮುದ್ರದಂತ ಗುಣದವ ಅಂತೇಳಿ